ಟು ಮೈ ಯೂಟ್ಯೂಬ್ ಚಾನಲ್. ಈ ರೀಡಿಂಗ್ ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಅಂದರೆ ಟೂ ಸೈಡ್ ಲವರ್ಸ್ಗೆ, ಮತ್ತು ನೀವು ಒಬ್ಬ ವ್ಯಕ್ತಿನ ಅತಿಯಾಗಿ ಪ್ರೀತಿ ಮಾಡ್ತಾಯಿದ್ರೆ ಮತ್ತು ನೀವು ಸಪ್ರೇಷನ್ ಆಗಿದ್ರೆ ಈ ರೀಡಿಂಗ್ ನಿಮಗಾಗಿ ಅಷ್ಟೇ. ಮತ್ತು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪು ನೋ ಕಾಂಟ್ಯಾಕ್ಟು. ಸೊ ಅಂದರೆ ನೀವು ಪ್ರೀತಿಸೋವಂಥ ವ್ಯಕ್ತಿಯಿಂದ ನೀವು ತುಂಬ ದೂರ ಇದ್ದರೆ ಮತ್ತು ಅವ್ರಿಗೂ ನಿಮಗೆ ಕಾಂಟ್ಯಾಕ್ಟ್ ಇಲ್ದಿರ ಇದ್ದರೆ ನೋಡುವಂಥ ನನ್ನ ವ್ಯೂವರ್ಸ್ ಇವರ ಒಂದು ಪ್ರೀತಿಯಲ್ಲಿ ಮುಂದೆ ಏನು ನಡೀಬೋದು, ನೋಡುವಂಥ ನನ್ನ ವ್ಯೂವರ್ಸ್ ಇವರ ಒಂದು ಪ್ರೀತಿಯಲ್ಲಿ ಏನು ನಡೀಬೋದು, ಮುಂದೆ ಏನು ನಡೀಬೋದು, ನೋಡುವಂಥ ನನ್ನ ವ್ಯೂವರ್ಸ್ ಅವರೇ ಪ್ರೀತಿಯಲ್ಲಿ ಮುಂದಕ್ಕೆ ಏನು ನಡೀಬೋದು. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿನೂ ನಿಮ್ಮ ಕಡೆ ಏನೂ ಆ್ಯಕ್ಷನ್ ತಗೊತಾ ಇಲ್ಲ. ಸೊ ನೀವು ಆ್ಯಕ್ಷನ್ಸ್ ತಗೊಂಡ್ರೂ ಅದು ವರ್ಕೌಟ್ ಆಗ್ತಾಯಿಲ್ಲ. ಸೊ ಮುಂದಕ್ಕೆ ಏನಾಗ್ಬೋದು ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಪ್ರೀತಿಯಲ್ಲಿ ಮುಂದಕ್ಕೆ ಏನು ನಡೆಯಬೋದು. ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತೆ ಅಷ್ಟೇ. ನಿಮ್ಮ ಲೈಫಿಗೆ ರೆಸೊನೇಟ್ ಆದರೆ ಮಾತ್ರ ತಗೊಳ್ಳಿ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ ಮತ್ತು ನಿಮ್ಮ ಲೈಫಲ್ಲಿ ಏನು ನಡೀಬೋದು ಅಂದರೆ, ಫಸ್ಟ್ ನಿಮಗೆ ಯಾವ ಥರ ಥಾಟ್ ಇದೆ ಅಂದರೆ, ಯೋಚನೆ ಇದೆ ಅಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿ ಯಾರೇ ಆಗಿರ್ಬೋದು, ಒಂದು ವೇಳೆ ನಿಮ್ಗೆ ಮದುವೆ ಆಗಿರ್ಬೋದು, ಮದುವೆ ಆಗಿ ಸಪ್ರೇಷನ್ನು ಅಥವಾ ಲಾಂಗ್ ಡಿಸ್ಟೆನ್ಸಲ್ಲಿರ್ಬೋದು. ಸೊ ನಿಮ್ಮ ವ್ಯಕ್ತಿ ನಿಮ್ಮಿಂದ ಸಪ್ರೇಷನ್ ಆಗಿರ್ಬೋದು. ಬಟ್ ಆದರೆ ಆ ವ್ಯಕ್ತಿಗೆ ನಿಮ್ಮನ್ನು ಕಂಡ್ರೆ ಅತಿಯಾಗಿ ಪ್ರೀತಿ ಇದ್ದರೆ ಮಾತ್ರ, ಒಂದು ವೇಳೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಇನ್ನೊಬ್ಬರ ಜೊತೆ ಇದ್ರಲ್ಲ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮಗಾಗಿ ಕಾಯ್ತಾಯಿದ್ರೆ ಸೊ ಆ ಪ್ರೀತಿ ನಿಮಗಾಗಿ. ಯಾಕಂದರೆ ಇಲ್ಲಿ ನೋಡಿ ಈ ಕಾರ್ಡಲ್ಲಿ ಟೂ ಆಫ್ ಕಪ್ಸ್ ಕಾರ್ಡ್ ಬಂದಿದೆ. ಈ ಕಾರ್ಡ್ ಪ್ರಕಾರ ಏನಂದರೆ, ಮಧ್ಯದಲ್ಲಿ ಏನೋ ಒಂದು ಪ್ರಾಬ್ಲಮ್ ಇರ್ಬೋದು ಅಷ್ಟೇ. ಬಟ್ ಆದರೆ ನಿಮ್ಮನ್ನು ಒಬ್ಬರನ್ನ ಕಂಡ್ರೆ ಒಬ್ರಿಗೆ ತುಂಬ ಪ್ರೀತಿ. ಬಟ್ ಆ ಪ್ರೀತಿ ಇರೋದ್ಮೇಲೆ ಅವರು ಕೂಡ ಯಾವುದೇ ತಪ್ಪು ಅನ್ನೋದನ್ನ ಮಾಡೋದಿಲ್ಲ. ಸೊ ಇದ್ರೂ ಅದೇನೇ ಒಂದು ಥರ್ಡ್ ಪಾರ್ಟಿ ಪ್ರಾಬ್ಲಮ್ಸ್ ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ ಎನಿಥಿಂಗ್ ಆಗಿರ್ಬೋದು. ಸೊ ಅದೇ ಥರ ಅಷ್ಟೇ. ಸೊ ನೀವು ಯಾರನ್ನ ಪ್ರೀತಿ ಮಾಡ್ತಿದ್ರೆ ಆ ವ್ಯಕ್ತಿ ಅಂದರೆ ನಿಮ್ಗೆ ತುಂಬ ಇಷ್ಟ. ಸೊ ನೀವು ಆ ವ್ಯಕ್ತಿ ಜೊತೆನೇ ಲೈಫ್ ಲಾಂಗ್ ಇರಬೇಕಂತ ನೀವು ಅನ್ಕೊತಾ ಇದ್ದೀರಾ. ಸೊ ಅದಕ್ಕೋಸ್ಕರ ನಿಮ್ಮ ಒಂದು ಎಫರ್ಟ್ಸ್ ಆಗ್ತಿದ್ರೆ ಮೋಸ್ಟ್ಲಿ ನೋಡಿ ಈ 10 ಆಫ್ ಕಪ್ಸ್ ಟ್ಯಾರೋಟ್ ಕಾರ್ಡ್ ಫಸ್ಟಲ್ಲಿ ಬಂದಿರೋದ್ರಿಂದ ನೀವು ಪ್ರೀತಿಸಿದಂಥ ವ್ಯಕ್ತಿ ಜೊತೆ ನಿಮ್ಮ ಒಂದು ಲೈಫ್ನ ಹಂಚ್ಕೊಬೇಕಂತ ನೀವು ತೀರ್ಮಾನ ಮಾಡಿದ್ರ. ಸೊ ಅದಕ್ಕೆ 10 ಆಫ್ ಕಪ್ಸ್ ಟ್ಯಾರೋಟ್ ಕಾರ್ಡ್ ಬಂದಿದೆ. ಸೊ ನಿಮ್ಮ ಒಂದು ವಿಶ್ ಫುಲ್ಫಿಲ್ಮೆಂಟ್ ಏನಂದರೆ, ನಿಮ್ಮ ಒಂದು ಫ್ಯೂಚರಲ್ಲಿ ಈ ರೀತಿ ನಡೀಲಿ, ಅವ್ರು ನನ್ನ ಜೊತೆನೇ ಇರಲಿ. ಸೊ ನನ್ನೊಂದು ಲೈಫ್ ಮೊಮೆಂಟ್ಸ್ ಎಲ್ಲ ಅವ್ರ ಜೊತೆನೇ ಕಳೀಲಿ ಅಂತ ನಿಮ್ಮೊಂದು ಯೋಚನೆ ಆಗಿದೆ ಅಷ್ಟೇ. 2 ಆಫ್ ಕಪ್ಸ್, ನೀವು ಮತ್ತು ನೀವು ಪ್ರೀತಿಸೋಂಥ ವ್ಯಕ್ತಿ ನಿಮ್ಮಿಬ್ಬರಿಗೂ ಸಪ್ರೇಷನ್ ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದು ಒಂದು 10 ಮಂತ್ಸ್ ಅಥವಾ 10 ಮಂತ್ಸ್ ಆಗಿರ್ಬೋದು. ಇನ್ನು ಕೆಲವ್ರಿಗೆ ನೀವಿಬ್ಬರು ಪ್ರೀತಿಯಲ್ಲಿ ಬಿದ್ದು ಒಂದು 10 ಇಯರ್ಸ್ ಆಗಿರ್ಬೋದು. ಅಥವಾ ಇನ್ನು ಕೆಲವರು ಸಪ್ರೇಷನ್ ಆಗಿ 10 ಇಯರ್ಸ್ ಆಗಿರ್ಬೋದು. ಅಥವಾ ನಿಮ್ಮಿಬ್ಬರಿಗೂ ಮ್ಯಾರೇಜ್ ಆಗಿ 10 ಇಯರ್ಸ್ ಆಗಿರ್ಬೋದು. ಸೊ ಯಾವ ರೀತಿ ಆದರೆ ಆ ರೀತಿ ತಗೊಳ್ಳಿ. 10 ಅನ್ನೋದು ಪ್ರಾಮಿನೆಂಟು, ಅದು ಏನಾದರೂ ಆಗಿರ್ಬೋದು. ನಿಮ್ಮೊಂದು ಡೇಟ್ ಆಫ್ ಬರ್ತು, ನಿಮ್ಮೊಂದು ಏಜು, ಅಥವಾ ನಿಮ್ಗೊಂದು ಲಾಂಗ್ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಮಂತ್ಸು, ಡೇಸು, ಸೊ ಏನಾದರೂ ಆಗಿರ್ಬೋದು. 2 ಆಫ್ ಕಪ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಗಂತೂ ತುಂಬ ಪ್ರೀತಿ ಇದೆ. ಸೊ ನಿಮ್ಗೆ ಎಷ್ಟೇ ಪ್ರಾಬ್ಲಮ್ಸ್ ಬಂದರೂ ನೀವು ಆ ವ್ಯಕ್ತಿನ ಬಿಟ್ಕೊಡ್ತಾ ಇಲ್ಲ. ಸೊ ಮುಂದಕ್ಕೂ ಅಷ್ಟೇ, ಫ್ಯೂಚರಲ್ಲೂ ಏನು ನಡೀಬೋದು ಅಂದರೆ, ನಿಮ್ಗೆ ಎಷ್ಟೇ ಪ್ರಾಬ್ಲಮ್ಸ್ ಬರ್ತಾ ಇರಲಿ, ನೀವು ಪ್ರೀತಿಸಿದಂಥ ವ್ಯಕ್ತಿ ನೀವು ಬಿಟ್ಕೊಡೋಕೆ ರೆಡಿ ಇಲ್ಲ. ಆ ಕಡೆಯಿಂದನೂ ಅಷ್ಟೇ ಪ್ರೀತಿ ಕಾಣಿಸ್ತಾ ಇರೋದ್ರಿಂದ ನೀವು ಕೂಡ ಸೊ ನೀವು ಆ ಕಡೆಯಿಂದ ನೀವು ಯಾರನ್ನ ಪ್ರೀತಿ ಮಾಡ್ತಾಯಿದ್ರೆ ಆ ವ್ಯಕ್ತಿ ಕಡೆಯಿಂದನೂ ಅಷ್ಟೇ ಪ್ರೀತಿ ಇರೋದ್ರಿಂದ ನೀವು ಆ ವ್ಯಕ್ತಿನ ಬಿಟ್ಕೊಡೋದಕ್ಕೆ ಅಷ್ಟು ಸುಲಭವಾಗಿ ನೀವು ರೆಡಿ ಇಲ್ಲ. 4 ಆಫ್ ಪೆಂಟಿಕಲ್ಸ್ ಟ್ಯಾರೋಟ್ ಕಾರ್ಡ್ ಏನು ಹೇಳುತ್ತಂದರೆ, ನೀವು ಮುಂದಕ್ಕೆ ಏನು ನಡೀಬೋದು ಅಂದರೆ, ಇನ್ನು ಬರುವಂಥ ಈ ತಿಂಗಳಲ್ಲಿ, ನೆಕ್ಸ್ಟ್ ತಿಂಗಳಲ್ಲಿ ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿನ ಎಲ್ಲಿ ಕಳ್ಕೊಂಬಿಡ್ತೀರ ಅನ್ನೋ ಭಯನೇ ನಿಮ್ಗೆ ಜಾಸ್ತಿ. ಸೊ ಅವರಿಂದ ನಿಮಗೆ ತುಂಬ ದುಡ್ಡು ಕೂಡ ಲಾಸ್ ಆಗ್ಬೋದು, ಅಥವಾ ಎಮೋಷ್ನಲ್ಲಾಗಿ ಲಾಸ್ ಆಗ್ಬೋದು, ನಿಮಗೆ ಅವರಿಂದ ಪೇಯ್ನ್ ಆಗ್ಬೋದು. ಸೊ ಏನೇ ಆಗಲಿ, ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿನ ಎಲ್ಲಿ ಕಳ್ಕೊಂಬಿಡ್ತೀರ ಅನ್ನೋದನ್ನ ನಿಮ್ಗೆ ಭಯ ಅನ್ನೋದು ಜಾಸ್ತಿ ಆಗುತ್ತೆ ಅಷ್ಟೆ. ದ ಎಂಪೈರರ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ನೀವು ಪ್ರೀತಿಸೋಂಥ ವ್ಯಕ್ತಿ ಯಾರು ಇದ್ದಾರೋ ಅವ್ರಿಗೆ ಹಠ ಜಾಸ್ತಿ.
ಸೊ ಅವರೊಂದು ಅವ್ರ ಲೈಫಲ್ಲಿ ಅವರು ಯಾವುದೇ ಥರದ ಕಷ್ಟನ ಎದುರ್ಸೋಕ್ಕೆ ಅವ್ರು ರೆಡಿ ಇಲ್ಲ. ಸೊ ನೀವು ಎಫರ್ಟ್ಸ್ ಹಾಕಿದ್ರೇನು ಅವ್ರ ಕಡೆಯಿಂದ ಅಷ್ಟೊಂದು ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ಸೊ ಅವ್ರು ಯಾರ ಮಾತು ಕೇಳಲ್ಲ ಮೋಸ್ಟ್ಲಿ. ಸೊ ಅವ್ರು ಯಾವ ರೀತಿ ಅನ್ಕೊತಾರೋ ಅದೇ ರೀತಿ ಆಗಬೇಕಷ್ಟೆ. ನೋಡಿ ಇಲ್ಲಿ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಎಂಪೈರರ್ ಟ್ಯಾರೋಟ್ ಕಾರ್ಡ್ ಬಂದಿದೆ. ಇಲ್ಲಿ ಒಬ್ಬ ಚಕ್ರವರ್ತಿ, ಎಂಪೈರರ್ ಅಂದರೆ ಇಂಗ್ಲೀಷಲ್ಲಿ ಎಂಪೈರರ್ ಅಂತಾರೆ, ಕನ್ನಡದಲ್ಲಿ ಚಕ್ರವರ್ತಿ ಅಂತಾರೆ. ಚಕ್ರವರ್ತಿ ಆದವನು ಒಬ್ಬರ ಹತ್ರ ಸಲಹೆ ತಗೊತಾನೆ, ಬಟ್ ಆದರೆ ಅವ್ರ ಮಾತು ಕೇಳೋದಿಲ್ಲ. ಮತ್ತು ಅವನಿಗೆ ಅನುಭವನೂ ಜಾಸ್ತಿ ಇರುತ್ತೆ. ತುಂಬ ಯುದ್ಧಗಳು ಮಾಡಿರ್ತಾನೆ, ಗೆದ್ದಿರ್ತಾನೆ. ಸೊ ಅನುಭವ ಜಾಸ್ತಿ. ಸೊ ಅದನ್ನೇ ಈ ಕಾರ್ಡ್ ಹೇಳ್ತಾ ಇದೆ. ಆ ವ್ಯಕ್ತಿಗೆ ಎಲ್ಲ ಗೊತ್ತಿದೆ, ಎಲ್ಲ ಥರದನ್ನ ಪ್ರಾಬ್ಲಮ್ಸ್ ಅವ್ರು ನೋಡಿದ್ದಾರೆ. ಬಟ್ ಎಲ್ಲ ಗೊತ್ತಿರೋ ಥರ ಆಡ್ತಾರೆ. ಮತ್ತು ಅವರೊಂದು ಅಂದರೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಯಾರಿದ್ದಾರೋ ಅವರು ನೀವು ಹೇಳಿದ್ದನ್ನ ಕೇಳ್ತಾರಷ್ಟೇ, ಬಟ್ ಆದರೆ ಒಂದು ಫಾಲೋ ಮಾಡಲ್ಲ. ನೀವು ಅಷ್ಟೇ ನಿಮ್ಮ ಪ್ರೀತಿಗೋಸ್ಕರ ಎಫರ್ಟ್ಸ್ ಹಾಕ್ತೀರಾ, ಬಟ್ ಆದರೆ ಅವ್ರ ಕಡೆಯಿಂದ ಅಷ್ಟೊಂದು ರಿಪ್ಲೈ ಬರಲ್ಲ. ಸದ್ಯಕ್ಕೆ ಇವಾಗ ನೀವು ಮಾತಾಡ್ಸಿದ್ರೆ ಆಯ್ ಅಂದರೆ ಅವರು ಆಯ್ ಅಂತಾರೆ, ಅಲ್ಲೋ ಅಂತಾರೆ ಅಷ್ಟೇ. ನೀವು ಜಾಸ್ತಿ ಮತ್ತೆ ಕೇರ್ ತೊಗೊಳಕ್ಕೆ ಹೋದರೆ, ಅವ್ರಿಗೆ ಮ್ಯೂಚುವಲ್ ಲವ್ ಕೊಡೋಕೆ ಹೋದರೆ ಅವ್ರು ಅಷ್ಟೇ ಅಲ್ಲಿಗೆ ಸ್ಟಾಪ್ ಆಗಿಬಿಡ್ತಾರೆ. ಸೊ ಅದನ್ನು ಈ ಕಾರ್ಡ್ ಹೇಳ್ತಾರೆ. ಮತ್ತು ಅವರು ಏನು ಅನ್ಕೊತಾರೋ ಅದೇ ಥರ ಲೈಫ್ ನಡಿಬೇಕು. ಸೊ ನೀವು ಅಂದ್ಕೊಂಡಂಗೆ ಅವ್ರು ನಡೆಯಲ್ಲ. ಸೊ ಅವರೊಂದು ಇಮ್ಮೆಚೂರ್ ಬಿಹೇವಿಯರ್ನಿಂದ ನಿಮಗೆ ಮತ್ತು ನೀವು ದುಃಖದಲ್ಲಿ ಅನ್ನೋದು ಇರ್ತೀರ. ಸೊ ಅವ್ರನ್ನ ನಿಮ್ಮ ಕೈಯಲ್ಲಿ ಮರೆಯೋಕ್ಕಾಗಲ್ಲ. ಸೊ ಅದೇ ಇಲ್ಲಿ ಪ್ರಾಬ್ಲಮ್. ಮುಂದಕ್ಕೂ ಅದೇ ನಡೆಯೋದು. ಈ ಏಪ್ರಿಲ್ ಮಂತಲ್ಲೂ ಅದೇ ನಡೆಯೋದು. ಸೊ ಅವ್ರನ್ನ ನಿಮ್ಮ ಕೈಯಲ್ಲಿ ಮರೆಯೋಕ್ಕಾಗ್ತಿಲ್ಲ. ಸೊ ಅವರು ನಿಮ್ಮ ಒಂದು ಲೈಫಲ್ಲಿ ನೀವು ಮತ್ತು ನೀವು ಪ್ರೀತಿಸಿದಂಥ ವ್ಯಕ್ತಿ ಲೈಫಲ್ಲಿ, ಇಬ್ಬರ ಲೈಫಲ್ಲಿ ಏನು ನಡೀತೋ ಸೊ ಅದನ್ನೆಲ್ಲ ನೆನೆಸ್ಕೊಂಡು ನೀವು ದುಃಖನ ಪಡ್ತಾನೆ ಇರ್ತೀರ. ಬಟ್ ಆದರೂ ಒಂದು ಓಪನ್ ಅದು ಇಟ್ಕೊತೀರ, ಇವತ್ತಿಲ್ಲ ಅವ್ರು ನಾಳೆ ಬರ್ತಾರೆ, ಅಥವಾ ಇವತ್ತಿಲ್ಲ ನಾಳೆ ಸರಿಯಾದ ಸಮಯ ಬರುತ್ತೆ ಸರಿ ಮಾಡ್ಕೊಳ್ಳೋ ಅಂತ ನೀವು ಓಪ್ ಇಟ್ಕೊಂಡು ಕಾಯ್ತಾ ಇರ್ತೀರ. ಬಟ್ ಆದರೆ ನೀವೇನೇ ವರ್ಕ್ ಮಾಡ್ತಾ ಇರಲಿ, ಯಾವುದೇ ಥರದ ಕೆಲಸ ಮಾಡ್ತಾ ಇರಲಿ, ಬಟ್ ಆದರೆ ನೀವು ಪ್ರೀತಿಸಿದಂಥ ವ್ಯಕ್ತಿನ ನಿಮ್ಮ ಕೈಯಲ್ಲಿ ಬಿಟ್ಕೊಡೋಕ್ಕೆ ಮನಸ್ಸಿಲ್ಲ ನಿಮಗೆ. ಸೊ ಅವರು ಒಂದು ಟೆನ್ಷನಲ್ಲೇ ಇರ್ತೀರ, ಅವರೊಂದು ಯೋಚನೆಯಲ್ಲೇ ಇರ್ತೀರ, ಮತ್ತು ಸ್ಯಾಡ್ ಎನರ್ಜಿಯಲ್ಲೇ ಇರ್ತೀರ. ದ ಏರೋಪೆನ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ಏನು ಹೇಳ್ಬೋದು ಅಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ತುಂಬ ಎಫರ್ಟ್ಸ್ ಅನ್ನೋದು ಹಾಕ್ತೀರ. ಅದು ಯಾವ ಥರ ಎಫರ್ಟ್ಸ್ ಆದರೂ ಆಗಿರ್ಬೋದು. ಮೋಸ್ಟ್ಲಿ ದೇವ್ರನ್ನ ಕೇಳ್ಕೊಳೋದಿರ್ಬೋದು, ಅಥವಾ ನೀವೇ ಸ್ವಂತವಾಗಿ ಪ್ರಯತ್ನ ಮಾಡ್ಬೋದು, ಅಥವಾ ಇನ್ನೊಬ್ಬರು ಸಲಹೆಯನ್ನು ಪಡ್ಕೊಬೋದು, ಅಥವಾ ನಿಮ್ಮೊಂದು ಮನಸ್ಸು ಯಾವ ರೀತಿ ಹೇಳುತ್ತೋ, ನಿಮ್ಮೊಂದು ಮೈಂಡ್ ಯಾವ ರೀತಿ ಹೇಳುತ್ತೋ ಆ ರೀತಿ ಮಾಡ್ತಾರೆ. ನಿಮ್ಗೆ ರೈಟ್ ಆನ್ಸರ್ ರೈಟ್ ಮಾಡ್ತಾರೆ, ರಾಂಗ್ ಅನ್ಸಿದ್ರೆ ಸೊ ಅದು ಮಾಡೋಕ್ಕೋಗಲ್ಲ. ಸೊ ಆ ಥರ ನಿಮ್ಮ ಮನಸ್ಸು ಯಾವ ರೀತಿ ಹೇಳುತ್ತೋ ಆ ರೀತಿ ಕೇಳ್ತೀರ. ಅಥವಾ ಇನ್ನೊಬ್ಬರು ಹೇಳೋ ಅಂಥ ಮಾತನ್ನು ಅವರು ಒಂದು ದಾರಿ ಸರಿಯಾಗಿದ್ದರೆ ಅವ್ರ ಮಾತು ಕೇಳಿ ನಿಮ್ಮ ಒಂದು ಪ್ರೀತಿಯಲ್ಲಿ ನೆಕ್ಸ್ಟ್ ಸ್ಟೆಪ್ ಅನ್ನೋದು ತೊಗೊತೀರ. ಬಟ್ ಅದೇ ಸಲಹೆ ಅನ್ನೋದು ತೊಗೊತೀರ. ನೀವು ಏನು ಮಾಡ್ತೀರ ಅಂದರೆ, ಆಗಿದ್ದೆಲ್ಲ ಆಗೋಗಲಿ, ಎಷ್ಟೇ ಪ್ರಾಬ್ಲಮ್ಸ್ ಬರಲಿ, ನಿಮ್ಮೊಂದು ಪ್ರೀತಿಯಲ್ಲಿ ಸೈಲೆಂಟಾಗಿದ್ದು ವೆಯ್ಟ್ ಮಾಡಿ ನೋಡೋಣ, ಮುಂದಕ್ಕೆ ಏನಾಗುತ್ತೋ ಆಗಲಿ ಅಂತ ನೀವು ಒಂದು ಪರ್ಫೆಕ್ಟ್ ಟೈಮ್ಗೋಸ್ಕರ ಕಾಯ್ತಾ ಇರ್ತೀರ. ನೀವು ಪ್ರೀತಿಸಿದಂಥ ವ್ಯಕ್ತಿ ಎಷ್ಟೇ ನಿಮಗೆ ರಿಪ್ಲೈ ಮಾಡ್ದಿರ ಇದ್ರೂ, ಆನ್ಸರ್ ಮಾಡ್ದಿರ ಇದ್ರೂ, ಏನು ಎಫರ್ಟ್ಸ್ ಹಾಕ್ದಿರ ಇದ್ರೂ, ನೀವು ಹೋಗಲಿ ಸರಿ ಹೋಗುತ್ತೆ, ಒಂದು ಪರ್ಫೆಕ್ಟ್ ಟೈಮ್ ಬಂದಾಗ ಅವರೇ ಸರಿ ಹೋಗ್ತಾರೆ, ಅಥವಾ ನಾವು ನಮ್ಮ ಜೀವನನ ಯಾವ ರೀತಿ ಬೇಕಾದರೂ ಆ ರೀತಿ ಬದಲಾಯಿಸ್ಕೊಳೋಣ ಅಂತ ನೀವು ಸರಿಯಾದ ಸಮಯಕ್ಕೋಸ್ಕರ ಕಾಯ್ತಾಯಿದ್ರ. ಅಂದರೆ ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮ್ಗೆ ರಿಪ್ಲೈ ಮಾಡ್ದಿರ ಇದ್ರೂ ಕೊನೆ ಪಕ್ಷ ನಿಮ್ಮೊಂದು ಪ್ರಯತ್ನ ನೀವು ಮಾಡಿ ಅದರಿಂದ ಲಾಭ ಸಿಕ್ಕಿದ್ರೆ ಸಿಗಲಿ, ಅಥವಾ ಸಿಗದೆ ಹೋದರೆ ಹೋಗಲಿ ಅಂತ ನೀವು ಬಿಟ್ಬಿಡೋಕ್ಕೆ ನೀವು ರೆಡಿಯಾಗಿದ್ರ. ಅಂದರೆ ಏನು ಅರ್ಥ ಅಂದರೆ, ನೀವು ಯಾರನ್ನ ಪ್ರೀತಿ ಮಾಡ್ತಾಯಿದ್ರೆ ಆ ವ್ಯಕ್ತಿಗೋಸ್ಕರ ಎಷ್ಟು ಎಫರ್ಟ್ಸ್ ಹಾಕ್ಬೇಕೋ ಅಷ್ಟು ಎಫರ್ಟ್ಸ್ ಒಂದು ರೈಟ್ ಟೈಮ್ ಅವ್ರಿಗೂ ಹಾಕ್ತೀರ. ಆಮೇಲೆ ಏನಾದರೂ ನಿಮ್ಗೇನಾದರೂ ಬ್ಯಾಡ್ ಟೈಮ್ ಬಂತು ಅಂದರೆ ಸೊ ಸಾಕು ಅಂತೇಳ್ಬಿಟ್ಟು ನೀವು ಈ ಪ್ರಾಬ್ಲಮ್ಸ್ ಎಲ್ಲ ಸ್ಟಾಪ್ ಮಾಡ್ತೀರಾ. ಆಮೇಲೆ ಅವರೇ ಸರಿಯಾಗಿ ಬಂದರೆ ನೀವು ಒಪ್ಕೊತೀರ, ಇಲ್ಲಾಂದರೆ ನೀವು ಈ ಒಂದು ಲವ್ ಪ್ರಾಬ್ಲಮ್ನ ಇಲ್ಲಿಗೆ ಬಿಡ್ತೀರ. 4 ಆಫ್ ಸ್ವಾರ್ಡ್ಸ್ ಟ್ಯಾರೋಟ್ ಕಾರ್ಡ್ ಏನು ಹೇಳುತ್ತಂದರೆ, ಯಾವಾಗಲೂ ನಿಮಗೆ ಅವ್ರದ್ದು ಯೋಚನೆ ಆಗಿರುತ್ತೆ. ಸೊ ನೀವು ಮಲ್ಕೊಂಡು ನಿದ್ದೆ ಮಾಡ್ತಾಯಿದ್ದಾಗ ಅವ್ರನ್ನ ನೆನ್ಪು ಮಾಡ್ಕೊಬೋದು ಮೋಸ್ಟ್ಲಿ, ಅಥವಾ ಅವ್ರು ನಿಮ್ಮ ಕನ್ಸಲ್ಲಿ ಬರ್ಬೋದು, ಇಲ್ಲಾಂದರೆ ಅವ್ರನ್ನ ನೀವು ಪದೇ ಪದೇ ನೆನಪಾಗ್ಬೋದು ನಿಮಗೆ. ಸೊ ಅವ್ರನಿಂದ ನಿಮಗೆ ತುಂಬ ಕಷ್ಟಗಳು ಅನ್ನೋದು ಬಂದೈತೆ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ ಯಾರಿದ್ದಾರೋ ಅವ್ರನಿಂದ ನಿಮಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಬಂದೈತೆ.
ಯಾಕಂದರೆ ನೀವು ಜಾಬ್ ಲಾಸ್ ಮಾಡ್ಕೊಂಡಿರ್ಬೋದು, ಉದ್ಯೋಗ ಕಳ್ಕೊಂಡಿರ್ಬೋದು, ಮತ್ತು ಅವ್ರಿಗೋಸ್ಕರ ನೀವು ಅವ್ರ ಫ್ಯಾಮ್ಲಿನ ಎದುರಾಕ್ಕೊಂಡಿರ್ಬೋದು, ಅಥವಾ ನಿಮ್ಮ ಫ್ಯಾಮ್ಲಿನ ಎದುರಾಕ್ಕೊಂಡಿರ್ಬೋದು, ಅಥವಾ ಇನ್ನೇನು ಫೈನಾನ್ಷಿಯಲ್ ಅವ್ರಿಗೋಸ್ಕರ ಕಳ್ಕೊಂಡಿರ್ಬೋದು, ಎಮೋಷನಲ್ ಲಾಸ್ ಆಗಿರ್ಬೋದು. ಅಷ್ಟೇ. 9 ಆಫ್ ಸ್ವಾರ್ಡ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ನೀವು ಯಾರ ಜೊತೆನೂ ಸರಿಯಾಗಿ ಮಾತಾಡ್ತಲ್ಲ. ಒಂದು ವೇಳೆ ಮಾತಾಡ್ತಾ ಇದ್ರೂ ನಿಮ್ಮ ದುಃಖನ ಯಾರ ಹತ್ರ ಹೇಳ್ಕೊತಲ್ಲ, ನಿಮ್ಮ ಮನಸ್ಸಲ್ಲೇ ನೀವು ದುಃಖ ಪಡ್ತಾಯಿದ್ದೀರ, ಬಟ್ ಅದನ್ನು ಇನ್ನೊಬ್ರ ಹತ್ರ ಹಂಚ್ಕೊಳ್ತಲ್ಲ. ನಿಮ್ಗೊಂದೋ ಎರಡಾದರೆ ಪ್ರಾಬ್ಲಮ್ಸ್ ಏನೋ ಅನ್ಬೋದು. ನೀವು ಯಾರನ್ನ ಪ್ರೀತಿ ಮಾಡಿದ್ರೆ ನೋಡಿ, ಅವ್ರಿಗೋಸ್ಕರ ನೀವು ನಿಮ್ಮ ಲೈಫ್ನ ಸ್ವಲ್ಪ ಡಿಸಪಾಯಿಂಟ್ ಮಾಡ್ಕೊಂಬಿಟ್ಟಿದ್ರ. ಅವ್ರಿಗೋಸ್ಕರ ನೀವು ಉದ್ಯೋಗನೂ ಕಳ್ಕೊಂಡಿದ್ರ, ಜಾಬ್ ಕಳ್ಕೊಂಡಿದ್ರ, ಫ್ಯಾಮ್ಲಿನೂ ಎದುರಾಕ್ಕೊಂಡಿದ್ರ, ನಿಮ್ಮ ಮನೆಯಲ್ಲೂ ನೆಮ್ಮದಿ ಇಲ್ಲ, ಹೊರಗಡೆನೂ ನೆಮ್ಮದಿ ಇಲ್ಲ, ನಿಮ್ಮ ಮನಸ್ಸೆಲ್ಲ ತುಂಬ ದುಃಖ ಪಡ್ತಾಯಿದೆ. ಸರಿಯಾಗಿ ಸರಿಯಾಗಿ ಊಟ ಕೂಡ ಸ್ವಲ್ಪ ಸರಿಯಾಗಿ ಊಟ ತಿಂದ್ರೂ ಕೆಲವರು ಊಟ ಸರಿಯಾಗಿ ತಿನ್ಬೋದು, ಇನ್ನು ಕೆಲವರು ಸ್ವಲ್ಪ ಊಟನೂ ಕೂಡ ಅವಾಯ್ಡ್ ಮಾಡ್ತಾಯಿದ್ದಾರೆ. ಸೊ ಅದರಿಂದ ನೀವು ಫಿಸಿಕಲಾಗಿ ಕೂಡ ಸ್ವಲ್ಪ ವೀಕ್ ಆಗ್ತಾಯಿದ್ರ. ಮತ್ತು ನಿಮ್ಗೆ ಮೈಂಡಲ್ಲಿ ಪ್ರಶಾಂತತೆ ಅನ್ನೋದಿಲ್ಲ, ತುಂಬ ಎಫರ್ಟ್ಸ್ ಆಗ್ತಾಯಿದ್ರ. ಅಂದರೆ ನಿಮ್ಮ ಮೈಂಡಲ್ಲಿ ನೆಮ್ಮದಿ ಅನ್ನೋದಿಲ್ಲ, ಮನಸ್ಥಿತಿ ಅನ್ನೋದಿಲ್ಲ. ನೀವು ರಾತ್ರಿ ಎಲ್ಲ ಅಳ್ತಾ ಇರ್ಬೋದು, ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ. ಯಾಕೆ ಅವ್ರು ಈ ರೀತಿ ಬಂದರು, ನನ್ನ ಲೈಫಲ್ಲಿ ಯಾಕೆ ಬಂದರು, ನನಗೆ ಯಾಕೆ ಈ ರೀತಿ ಬ್ರೇಕಪ್ಸ್ ಆಗ್ತಾಯಿದೆ. ನೋಡಿ ಇಲ್ಲಿ 9 ಆಫ್ ಸ್ವಾರ್ಡ್ಸ್ ಟ್ಯಾರೋಟ್ ಕಾರ್ಡ್ ಬಂದಿದೆ. ಇಲ್ಲಿ ಒಬ್ಬ ವ್ಯಕ್ತಿಗೆ 9 ಸ್ವಾರ್ಡ್ಸ್ ಇದೆ, ಡಾರ್ಕ್ ಫೇಸ್ ಇದೆ, ಇಲ್ಲಿ ಡಾರ್ಕ್ ಬ್ಯಾಕ್ಗ್ರೌಂಡ್ ಐತೆ. ಸೊ ಅದೇ ರೀತಿ ಅಷ್ಟೇ, ನೀವು ಹಗಲೆಲ್ಲ ಚೆನ್ನಾಗಿದ್ರೂ ರಾತ್ರಿ ಆದಮೇಲೆ ತುಂಬ ನೋವು ಪಡ್ತಾ ಇರ್ಬೋದು. ಒಂದು ವೇಳೆ ಹಗಲೆಲ್ಲ ಡೇ ಟೈಮಲ್ಲಿ ಕೂಡ ಏನಾದರೂ ಕೆಲ್ಸಕ್ಕೆ ಹೋಗ್ತಾಯಿದ್ರೂ ಅಲ್ಲಿ ಕೂಡ ಅಷ್ಟೇ, ನೀವು ಯಾವುದೇ ಅಂಥ ವರ್ಕ್ನ ಪರ್ಫೆಕ್ಟಾಗಿ ಮಾಡ್ತಾಯಿಲ್ಲ, ಅಲ್ಲಿ ಕೂಡ ಅಷ್ಟೇ ತುಂಬ ನೋವು ಪಡ್ತಾಯಿದ್ರ. ಒಂದು ಟೈಮ್ ಚೆನ್ನಾಗಿರ್ಬೋದು, ಇನ್ನೊಂದು ಟೈಮು ಮತ್ತೆ ಪ್ರಾಬ್ಲಮ್ಸು. ಇನ್ನು ಕೆಲವರು ಇರ್ತಾರೆ, ನಿಮ್ಮ ಒಂದು ಲೈಫ್ನೇ ನಿಮ್ಮ ಪ್ರೀತಿಗೋಸ್ಕರ ಸ್ವಲ್ಪ ಡ್ಯಾಮೇಜ್ ಮಾಡ್ಕೊಂಬಿಟ್ಟಿದ್ರ. ನಿಮಗೆ ಅದರಿಂದ ರಿಕವರಿ ಆಗೋಕ್ಕೆ ಆಗ್ತಾಯಿಲ್ಲ. ಹೆಲ್ತ್ ಇಶ್ಯೂಸು, ಆರೋಗ್ಯದಲ್ಲಿ ಸಮಸ್ಯೆ ಆಗಿರ್ಬೋದು, ಪರ್ಸ್ನಲ್ಲಾಗೂ ಪ್ರಾಬ್ಲಮ್ಸ್ ಆಗಿರ್ಬೋದು, ಕೆರಿಯರ್ ಜಾಬ್ ಲೈಫಲ್ಲೂ ಪ್ರಾಬ್ಲಮ್ಸ್ ಆಗಿರ್ಬೋದು. ಸೊ ಪೇಜ್ ಆಫ್ ಪೆಂಟಿಕಲ್ಸ್ ಟ್ಯಾರೋಟ್ ಕಾರ್ಡ್ ಏನು ಹೇಳುತ್ತಂದರೆ, ನಿಮಗೆ ಹೊಸ ಹೊಸ ಅವಕಾಶಗಳು ಬರ್ತಾಯಿದೆ, ಬಟ್ ಆದರೆ ಅದು ನಿಮ್ಮ ಕೈಗೆ ಇವಾಗ ಸಿಗ್ತಾಯಿಲ್ಲ, ನೀವು ಅದನ್ನು ಸರಿಯಾಗಿ ಇಟ್ಕೊಳ್ತಲ್ಲ. ಅಂದರೆ ನಿಮಗೆ ಹೊಸ ಉದ್ಯೋಗ ಅವಕಾಶ ಬರ್ತಾ ಇರ್ಬೋದು, ಮತ್ತು ನಿಮಗೆ ಒಂದು ವೇಳೆ ನಿಮಗೆ ಮನೇಲಿ ಯಾರಾದರೂ ಸಂಬಂಧಗಳು ನೋಡ್ತಾಯಿದ್ರೆ ಮದುವೆ ಮ್ಯಾರೇಜ್ಗೆ, ಸೊ ಆ ಥರನೂ ಒಳ್ಳೆ ಅವಕಾಶಗಳು ಬರ್ತಾ ಇರ್ಬೋದು. ನೀವು ಅದನ್ನೆಲ್ಲ ನಿರಾಕರಣೆ ಮಾಡ್ತಾಯಿದ್ದೀರ. ನಿಮಗೆ ಮದುವೆ ಆಗೋದಕ್ಕೋಸ್ಕರ ಬೇರೆಯವರು ಸಂಬಂಧಗಳು ನೋಡ್ತಾ ಇರ್ಬೋದು. ಇದು 2 ಸೈಡ್ ಲವರ್ಸ್ ಇರೋರಿಗೆ, ಅವ್ರಿಗೇನಾದರೂ ಮದುವೆ ಆಗದಿರಿದ್ರೆ, ಸಿಂಗಲ್ಸ್ ಇದ್ರೆ, ಒಂದು ವೇಳೆ ಮ್ಯಾರೇಜ್ ಯಾರಾಗಿರ್ತಾರೋ ಅವ್ರಿಗೆ ಬೇರೆ ಥರ ಆಪರ್ಚುನಿಟೀಸ್ ಬರ್ತಾ ಇರ್ಬೋದು. ಅಂದರೆ ಒಳ್ಳೆ ಕೆಲಸ ಬರ್ತಾ ಇರ್ಬೋದು, ಅಥವಾ ನಿಮಗೆ ಬೇರೆ ಥರ ಏನಾದರೂ ಇರ್ಬೋದು. ನಿಮ್ಮ ಲೈಫ್ ನಿಮಗೆ ಡೆವಲಪ್ಮೆಂಟ್ ಆಗೋ ಥರ ಯಾವುದೋ ಒಂದು ದೇವರು ಅವಕಾಶ ಮಾಡಿಕೊಡ್ತಾ ಇದ್ದಾನೆ, ಬಟ್ ಆದರೆ ಆ ಅವಕಾಶಗಳನ್ನ ನೀವು ನಿರಾಕರಣೆ ಮಾಡ್ತಾಯಿದ್ರೆ ಅಂತ ಅರ್ಥ ಅಷ್ಟೇ. ಅದೇ ಹೇಳ್ತದೆ ಈ ಪೇಜ್ ಆಫ್ ಪೆಂಟಿಕಲ್ಸ್ ಟ್ಯಾರೋಟ್ ಕಾರ್ಡ್. ನಿಮ್ಗೆ ಬರೋ ಅಂಥ ಹೊಸ ಹೊಸ ಆಪರ್ಚುನಿಟೀಸ್ನ ನೀವು ಮಿಸ್ ಮಾಡ್ಕೊತಿದ್ರ. ದ ಲವರ್ಸ್ ಟ್ಯಾರೋಟ್ ಕಾರ್ಡ್ ಏನು ಹೇಳುತ್ತಂದರೆ, ಎಷ್ಟೇ ಪ್ರಾಬ್ಲಮ್ಸ್ ಬರ್ತಾಯಿದ್ರೂ ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮ್ಮ ಮೈಂಡಲ್ಲೇ ಇದ್ದಾರೆ. ಲವರ್ಸ್ ಟ್ಯಾರೋಟ್ ಕಾರ್ಡ್ ಏನು ಹೇಳುತ್ತಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿ ಮೇಲೇ ನಿಮ್ಗೆ ತುಂಬ ಪ್ರೀತಿ, ನೀವು ಅವ್ರ ಜೊತೆ ಫೀಲ್ ಆಗದಂಥ ಕನೆಕ್ಷನ್ನು, ಎಮೋಷ್ನಲ್ ಲವ್ ಬೇರೆ ಯಾರ ಮೇಲೂ ನೀವು ಪ್ರೀತಿ ಏನು ಅನ್ನೋದು ಆಗ್ತಾಯಿಲ್ಲ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ ಯಾರಿದ್ದಾರೋ ಅವ್ರಿಂದ ನಿಮಗೆ ತುಂಬ ಪ್ರಾಬ್ಲಮ್ಸ್ ಬರ್ತಾಯಿದೆ. ಆ ವ್ಯಕ್ತಿ ನಿಮ್ಮನ್ನು ತುಂಬ ಅತಿಯಾಗಿ ಪ್ರೀತಿ ಮಾಡ್ತಾಯಿದ್ರೆ ಗೊತ್ತು, ನಿಮಗೂ ಗೊತ್ತಿದೆ, ಅವ್ರಿಗೂ ಗೊತ್ತಿದೆ. ಬಟ್ ಆದರೆ ನೀವು ಯಾರನ್ನ ಪ್ರೀತಿ ಮಾಡ್ತಾಯಿದ್ರೆ ನಿಮ್ಮ ಮನಸ್ಸಲ್ಲಿ ಇವಾಗ ನಿಮ್ಮ ಮನಸ್ಸಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ, ಆ ವ್ಯಕ್ತಿನ ಮೈಂಡಲ್ಲಿ ಇಟ್ಕೊಂಡಿದ್ರೆ, ಬಟ್ ಈ ರೀಡಿಂಗ್ ನೋಡ್ತಾ ಇರ್ತೀರ ಇವಾಗ. ಸೊ ಆ ವ್ಯಕ್ತಿಗೋಸ್ಕರ ನೀವು ತುಂಬ ಕಷ್ಟಪಡ್ತಾ ಇದ್ದೀರ, ಮತ್ತು ನಿಮಗೆ ಅವ್ರಿಗೋಸ್ಕರ ತುಂಬ ಪ್ರಾಬ್ಲಮ್ಸ್ ಅನ್ನೋದು ಜಾಸ್ತಿ ಬರ್ತಾನೆ ಇದೆ. ಅಂದರೆ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಆದರೆ ಏನೋ ನೀವು ಸಾಲ್ವ್ ಮಾಡ್ಕೊತೀರ. ಸೊ ಅವ್ರಿಗೋಸ್ಕರ ನಿಮ್ಮ ಒಂದು ಲೈಫೇ ಸ್ವಲ್ಪ ಡ್ಯಾಮೇಜ್ ಆಗಿಬಿಟ್ಟಿದೆ.
ಕೆಲವರು ಒಂದು 25 ವರ್ಷ 30 ವರ್ಷ ಇರ್ತಾರೆ, ಪ್ರೀತಿಗೋಸ್ಕರ ಜೀವನನೇ ಹಾಳು ಮಾಡ್ಕೊತಾರೆ. ಸೊ ಆ ಥರ ಸ್ಟೇಜಲ್ಲಿ ನೀವು ಇರ್ಬೋದು. ಇನ್ನು ಕೆಲವ್ರಿಗೆ ನಿಮ್ಮ ಪ್ರೀತಿ ನಿಮಗೆ ಏನು ಕೆಲಸ ಮಾಡೋಕ್ಕಾಗ್ತಿಲ್ಲ, ಅಡ್ಡ ಬರ್ತಾ ಇರ್ಬೋದು. ಯಾಕಂದರೆ ಆ ವ್ಯಕ್ತಿ ನೆನಪು ನಿಮಗೆ ಪದೇ ಪದೇ ಆಗ್ತಾಯಿದೆ. ನಿಮ್ಮ ಮನಸ್ಸು ನಿಮ್ಮ ಕಂಟ್ರೋಲಲ್ಲಿ ಸಿಗ್ತಾಯಿಲ್ಲ. ಮೈಂಡು, ಬಾಡಿ, ಆರ್ಟು ಎಲ್ಲ ಅವ್ರ ಕಡೆನೇ ಸಿಗ್ನಲ್ಸ್ ಆಗ್ತಾಯಿದೆ. ಅಂದರೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಕಡೆನೇ ಮನಸ್ಸೆಲ್ಲ ಅವ್ರ ಕಡೆನೇ ಹೋಗ್ತಾಯಿದೆ. ಸೊ ಅವ್ರದ್ದೇ ಯೋಚನೆ ಬರ್ತಾಯಿದೆ. ಸೊ ಅವ್ರು ನಿಮ್ಮ ಜೊತೆ ಲೈಫನ್ನು ಕಳೆದಂಥ ರೀತಿ ಒಂದು ಕ್ಯೂಟ್ ಮೆಮೊರೀಸು, ಇನ್ಸಿಡೆಂಟ್ಸು, ನಿಮ್ಮ ಇಬ್ಬರ ಲೈಫಲ್ಲಿ ಏನೇನು ನಡೀತಿದೆಯೋ, ಲವ್ ಒಂದು ಮೊಮೆಂಟ್ಸು, ಸೊ ಅದೆಲ್ಲ ನಿಮ್ಗೆ ಮತ್ತೆ ಮತ್ತೆ ನೆನಪು ಬರ್ತದೆ. ಸೊ ಅವರಿಂದ ನೀವು ದೂರ ಆದಮೇಲೆ ನೋ ಕಾಂಟ್ಯಾಕ್ಟು, ನೋ ಸಪ್ರೇಷನ್ನು, ಲಾಂಗ್ ಡಿಸ್ಟೆನ್ಸು, ಸೊ ಇದೆಲ್ಲ ಬಂದಮೇಲೆ ನಿಮ್ಗೆ ಇನ್ನೂ ತಡ್ಕೊಳಕ್ಕಾಗ್ತಾಯಿಲ್ಲ. ಇವಾಗ ಇನ್ನೂ ಪೇಯ್ನ್ ಜಾಸ್ತಿ ಆಗಿಬಿಟ್ಟೈತೆ. ಸೊ ಯಾವಾಗ ನಾನು ಮತ್ತೆ ನನ್ನ ವ್ಯಕ್ತಿನ ಭೇಟಿ ಆಗ್ತೀನಂತ ನೀವು ತುಂಬ ಆತುರದಲ್ಲಿದ್ದೀರಾ. ನೀವಿಬ್ಬರು ಸಪ್ರೇಷನ್ ಆಗಿ ಒಂದು 6 ಮಂತ್ಸ್ ಆಗಿರ್ಬೋದು, ಅಥವಾ 6 ಇಯರ್ಸ್ ಆಗಿರ್ಬೋದು, ಅಥವಾ ಕೆಲವ್ರಿಗೆ ಪ್ರೀತಿಯಾಗಿ ಒಂದು 6 ವರ್ಷ ಆಗಿರ್ಬೋದು, ಇನ್ನು ಕೆಲವ್ರಿಗೆ ಮ್ಯಾರೇಜ್ ಆಗಿ 6 ವರ್ಷ ಆಗಿರ್ಬೋದು, ಇನ್ನು ಕೆಲವರು ಸಪ್ರೇಷನ್ ಆಗಿ 6 ವರ್ಷ ಆಗಿರ್ಬೋದು. ಸೊ ಅವ್ರನ್ನ ಕಂಡ್ರೆ ನಿಮ್ಗೆ ತುಂಬ ಪ್ರೀತಿ. ಬಟ್ ಅವ್ರೇನೋ ಒಂದು ಫ್ಯಾಮ್ಲಿ, ಕೆರಿಯರು, ಸೊ ಅವ್ರಿಗಿರೋ ಅಂಥ ಪ್ರಾಬ್ಲಮ್ಸ್ನಿಂದ ಅವರು ನಿಮ್ಮ ಮೇಲೆ ಪ್ರೀತಿ ಇದ್ರೇನು ಇಲ್ದವ್ರ ಥರ ನಾಟಕ ಮಾಡ್ತಾಯಿದ್ದಾರೆ. ಅವ್ರ ಕಡೆಯಿಂದ ನಾಟಕ ಅಂತ ಹೇಳೋಕ್ಕಾಗಲ್ಲ, ಬಟ್ ಅವ್ರ ಕಡೆಯಿಂದ ಯಾವುದೇ ಆ್ಯಕ್ಷನ್ಸ್ ಬರ್ತಾಯಿಲ್ಲ, ರಿಪ್ಲೈ ಬರ್ತಾಯಿಲ್ಲ. ಇವಾಗ ನೀವು ಅವ್ರ ಕಡೆ ಅವ್ರನ್ನ ಮಾತಾಡ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದೀರ, ನೀವು ಪ್ರೀತಿಸೋಂಥ ವ್ಯಕ್ತಿನ, ಬಟ್ ಅವ್ರ ಕಡೆಯಿಂದ ರಿಪ್ಲೈ ಬರ್ತಾಯಿಲ್ಲ. ನೀವು ಒಂದು ವಾಟ್ಸಪ್ಪೋ ಅಥವಾ ಇನ್ಸ್ಟಾಗ್ರಾಮೋ, ಸೋಷಿಯಲ್ ಮೀಡಿಯಾ ಅಕೌಂಟ್ಸಿನಿಂದ ಅಥವಾ ಫೋನ್ ಕಾಲ್ ಡೈರೆಕ್ಟಾಗಿ ಮೆಸೇಜ್ ಮಾಡ್ಬೋದು, ಅವ್ರ ನಂಬರ್ ನಿಮ್ಗೆ ಗೊತ್ತಿದ್ರೆ, ಅಥವಾ ಮೆಸೇಜ್ ನೀವು ಒಂದು ಏನಂತಾರೆ ಮೊಬೈಲ್ ಕಮ್ಯುನಿಕೇಷನ್ ಮಾಡ್ತಾ ಇರ್ಬೋದು, ಸೋಷಿಯಲ್ ಮೀಡಿಯಾಸ್ ಕಾಂಟ್ಯಾಕ್ಟ್ಸು, ಅಥವಾ ಡೈರೆಕ್ಟಾಗಿ ಕಾಲ್ ಮಾಡೋದು, ಮೆಸೇಜ್. ಬಟ್ ಆದರೆ ಅವರು ಅದಕ್ಕೆ ಒಂದು ಸಾರಿ ರಿಪ್ಲೈ ಕೊಡ್ತಾರೆ, ಇನ್ನೊಂದು ಸಾರಿ ರಿಪ್ಲೈ ಕೊಡೋಲ್ಲ. ಇನ್ನು ಕೆಲವರು ಪರ್ಮನೆಂಟಾಗಿ ರಿಪ್ಲೈನೇ ಕೊಡ್ತಾಯಿಲ್ಲ. ಬಟ್ ಆದರೆ ಪ್ರೀತಿ ಅನ್ನೋದಿದೆ, ಬಟ್ ಆದರೆ ಅವ್ರು ರಿಪ್ಲೈ ಕೊಡ್ತಾಯಿಲ್ಲ. ಅವ್ರು ಯಾಕೆ ರಿಪ್ಲೈ ಕೊಡ್ತಾಯಿಲ್ಲ? ಸೊ ಅವ್ರಿಗಲ್ಲಿ ಇರುತ್ತೆ ಪ್ರಾಬ್ಲಮ್ಮು. ಅವ್ರ ಫ್ಯಾಮ್ಲಿ ಅಡ್ಡ ಬರ್ತಾ ಇರ್ಬೋದು, ಅವ್ರ ಜಾಬ್ ಅಡ್ಡ ಬರ್ತಾ ಇರ್ಬೋದು, ಅಥವಾ ಅವ್ರ ಪರ್ಸ್ನಲ್ ಲೈಫ್ ಅಡ್ಡ ಬರ್ತಾ ಇರ್ಬೋದು. ಸೊ ಅಥವಾ ಇನ್ಯಾವುದೋ ಹೆಲ್ತ್ ಇಶ್ಯೂಸ್, ಆರೋಗ್ಯ ಸಮಸ್ಯೆಗಳು ಅಡ್ಡ ಬರ್ತಾ ಇರ್ಬೋದು, ಅಥವಾ ಅವ್ರ ಮನಸ್ಥಿತಿನೇ ಇವಾಗ ಸರಿ ಇಲ್ದಿರೋ ಇರ್ಬೋದು, ಅಥವಾ ಇನ್ಯಾರೋ ಪರ್ಸನ್ಸ್ ಅಡ್ಡ ಬರ್ತಾ ಇರ್ಬೋದು. ಸೊ ನಿಮ್ಮೊಂದು ಪ್ರೀತಿಗೆ ಏನೋ ಒಂದು ಅಡ್ಡ ಬರ್ತಾಯಿದೆ. ಸೊ ಅದು ಅವ್ರಿಗೆ ಗೊತ್ತಿದೆ. ಸೊ ಅದಕ್ಕೋಸ್ಕರ ನೀವಿಲ್ಲಿ ಆ ವ್ಯಕ್ತಿ ಕಡೆಯಿಂದ ಯಾವುದೇ ರಿಯಾಕ್ಷನ್ ಬರ್ತಾಯಿಲ್ಲ ಅಂತೇಳ್ಬಿಟ್ಟು ನೀವಿಲ್ಲಿ ಸೈಲೆಂಟ್ ಆಗೋಗ್ಬಿಟ್ಟಿದ್ರ. ಸೈಲೆಂಟ್ ಆದರೂ ನೀವು ಸುಮ್ಮನೆ ಇರ್ತಲ್ಲ, ಬಟ್ ಆದರೆ ಆ ವ್ಯಕ್ತಿಗೋಸ್ಕರನೇ ಸ್ಪೈ ಮಾಡ್ತಾಯಿದ್ದೀರ. ಸೊ ಅವ್ರನ್ನ ಎಲ್ಲ ಕಡೆ ಹುಡುಕ್ತಾಯಿದ್ದೀರ. ಸೊ ಅವರು ಒಂದು ಇನ್ಫಾರ್ಮೇಷನ್ನು ಕಲೆಕ್ಟ್ ಮಾಡ್ತಾಯಿದ್ದೀರ. ಬಟ್ ಆದರೆ ನಿಮಗೆ ಎಷ್ಟೇ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾಯಿದ್ರೂ ಅವ್ರ ಕಡೆಯಿಂದ ಯಾವುದೇ ಇನ್ಫಾರ್ಮೇಷನ್ ಬರ್ತಾಯಿಲ್ಲ ನಿಮಗೆ. ಅಂದರೆ ಅವ್ರ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬರ್ತಾಯಿಲ್ಲ ನೀವು ಪ್ರೀತಿಸೋಂಥ ವ್ಯಕ್ತಿ ಕಡೆಯಿಂದ. ಅವ್ರು ನಿಜವಾಗ್ಲೂ ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರಲ್ಲ ಅಂತ ನೀವು ಡೌಟಲ್ಲಿದ್ದೀರ. ಅವ್ರು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರೆ, ಡೌಟ್ ಏನಿಲ್ಲ. ಇದು 2 ಸೈಡ್ ಲವರ್ಸ್ಗೆ ಮಾತ್ರನೇ ಇಲ್ಲಿ ಲವರ್ಸ್ ಟ್ಯಾರೋಟ್ ಕಾರ್ಡು ಬಂದಿದೆ. ಸೊ ಆ ವ್ಯಕ್ತಿ ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರೆ. ಒಂದು ವೇಳೆ ಪ್ರೀತಿ ಇಲ್ಲ ಅಂದಿದ್ರೆ, ಆ ವ್ಯಕ್ತಿ ಭ್ರಮೆಯಲ್ಲಿದ್ದೀರ ಅಥವಾ ನೀವು ಭ್ರಮೆಯಲ್ಲಿದ್ದರೆ, ದ ಲವರ್ಸ್ ಟ್ಯಾರೋಟ್ ಕಾರ್ಡ್ ಬರೋದಿಲ್ಲ. ಸೊ ನಾನು ಎಸ್ಪೆಷಲಿ ರೀಡಿಂಗ್ ಮಾಡ್ತಾ ಇರೋದು ಕೂಡ ಅಷ್ಟೇ ರಿಲೇಷನ್ಶಿಪ್ಗೆ ಸಂಬಂಧಪಟ್ಟಿರೋ ಹಾಗೇ. ಸೊ ಅದರಿಂದ ಆ ವ್ಯಕ್ತಿ ನಿಮ್ಮ ಪ್ರೀತಿ ಮಾಡ್ತಾ ಇದ್ದಾರೆ, ಬಟ್ ಅವ್ರ ಕಡೆಯಿಂದ ಯಾವುದೇ ಥರದ ರಿಯಾಕ್ಷನ್ ಬರ್ತಾಯಿಲ್ಲ. ಸೊ ಅದಕ್ಕೋಸ್ಕರ ನಿಮ್ಮ ಲೈಫು ಸ್ವಲ್ಪ ಪ್ರಾಬ್ಲಮ್ಸಲ್ಲಿ ಸಿಕ್ಕಾಕೊಂಡ್ಬಿಟ್ಟೈತೆ. ಅವ್ರ ಕಡೆಯಿಂದ ಯಾವಾಗಲೂ ರಿಯಾಕ್ಷನ್ಸ್ ಏನು ಬರ್ದಿರ ಇದ್ದರೆ ನಿಮ್ಮ ಲೈಫು ತುಂಬ ಪ್ರಾಬ್ಲಮ್ಸಲ್ಲಿ ಸಿಕ್ಕಾಕೊಳುತ್ತೆ. ಸೊ ಅಂದರೆ ನಿಮ್ಮ ಲೈಫ್ ತುಂಬ ಚೆನ್ನಾಗೈತೆ. ಬಟ್ ಆದರೆ ನೀವು ರಿಲೇಷನ್ಶಿಪ್ ಅಂದರೆ ಯಾರನ್ನ ಪ್ರೀತಿ ಮಾಡ್ತಾಯಿದ್ರೆ ಆ ವ್ಯಕ್ತಿಗೋಸ್ಕರ ಸ್ವಲ್ಪ ನೋವು ಪಡ್ತಾಯಿದ್ರ. ಆ ವ್ಯಕ್ತಿಗೋಸ್ಕರ ಎಲ್ಲವನ್ನು ಕಳ್ಕೊತಾಯಿದ್ರು ಅಷ್ಟೇ, ನೆಮ್ಮದಿ, ಖುಷಿ ಅನ್ನೋದು. ಸೊ ಅವ್ರಿಗೋಸ್ಕರ ಎಲ್ಲವನ್ನು ಸ್ಯಾಕ್ರಿಫೈಸ್ ಮಾಡ್ಕೊತಾಯಿದ್ರು ಅಷ್ಟೇ. ಸೊ ನೀವು ಅವ್ರಿಗೋಸ್ಕರ ಸ್ವಲ್ಪ ಎಫರ್ಟ್ಸ್ ಹಾಕಿ ನಿಮ್ಮ ಜೀವನ ಕಡೆ ನೀವು ಫೋಕಸ್ ಮಾಡಿಕೊಂಡ್ರೆ ನಿಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ. ಯಾವಾಗ ಅವ್ರ ಕಡೆನೇ ಜಾಸ್ತಿ ಗಮನ ಹೋಗ್ತಾ ಇರುತ್ತೆ ನಿಮಗೆ ಸದಾಕಾಲ,
ಸೊ ಅವಾಗ ಪ್ರಾಬ್ಲಮ್ ಬರುತ್ತೆ. ಸೊ ಈ ರೀಡಿಂಗ್ ಪ್ರಕಾರ ಏನು ಹೇಳ್ಬೋದು ಅಂದರೆ, ನಿಮ್ಮ ಒಂದು ಗಮನ ಎಲ್ಲ ಜಾಸ್ತಿ ಅವ್ರ ಕಡೆನೇ ಆಯಿತಾ, ಅದರಿಂದ ನಿಮಗೆ ಏನು ಮಾಡೋಕ್ಕೂ ಆಗ್ತಾಯಿಲ್ಲ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ ಹಿಂದೆ ನಿಮಗೆ ಬೆಲೆ ಕೊಡಲಿಲ್ಲ, ರೆಸ್ಪೆಕ್ಟ್ ಕೊಡಲಿಲ್ಲ, ಅವ್ರು ನಿಮ್ಮನ್ನು ದೂರ ಮಾಡಿ ಹೋದ್ರು. ಇವಾಗ ಅವರೇ ಪ್ರಾಬ್ಲಮ್ಸಲ್ಲಿದ್ದಾರೆ. ಸೊ ಅವ್ರಿಗೋಸ್ಕರ ಪ್ರಯತ್ನ ಮಾಡಿ ಮಾಡಿ ನೀವು ಸುಸ್ತಾಗಿಬಿಟ್ಟಿದ್ರ. ಇವಾಗ ನಿಮ್ಮ ಲೈಫ್ ಕಡೆ ನೀವು ಫೋಕಸ್ ಮಾಡ್ತಾಯಿದ್ದೀರ, ಬಟ್ ಆದರೂ ನಿಮಗೆ ಅವ್ರ ನೆನಪು ಪದೇ ಪದೇ ಕಾಡ್ತಾಯಿದೆ. ಸೊ ಅವ್ರು ನಿಮ್ಮ ಕೈಯಲ್ಲಿ ಮರೆತು ಇರೋಕ್ಕಾಗ್ತಾಯಿಲ್ಲ. ನಿಮ್ಮನ್ನು ನೀವು ಪ್ರೀತಿ ಮಾಡ್ಕೊತಿದ್ರೆ ಸೆಲ್ಫ್ ಲವ್ವು ನಿಮ್ಮ ಮೇಲೆ ನೀವು ಪ್ರೀತಿ ಮಾಡ್ಕೊಂಡು ಅಲ್ಲಿ ನಿಮ್ಮ ಪಾಡಿಗೆ ನೀವಿದ್ರೂ ಆ ವ್ಯಕ್ತಿ ನಿಮಗೆ ಪದೇ ಪದೇ ನೆನಪಾಗ್ತಿರೋದ್ರಿಂದ, ಅವ್ರನ್ನ ಮರೆಯೋಕ್ಕಾಗದೇ ಇರೋದ್ರಿಂದ ಸೊ ನಿಮಗೆ ಹಲ್ವಾರು ಥರದ ತೊಂದರೆಗಳನ್ನೋದು ಬರ್ತಾಯಿದೆ. ಸೊ ನೀವು ಈ ಪ್ರೀತಿಗೋಸ್ಕರ ತುಂಬ ಕಷ್ಟಪಡ್ತಾಯಿದ್ದೀರ. ಆ ವ್ಯಕ್ತಿ ನಿಮ್ಮ ಕೈಯಲ್ಲಿ ಆದಷ್ಟು ಮರೆಯೋಕ್ಕನ್ನೋದು ಆಗ್ತಾಯಿಲ್ಲ. ಸೊ ನಿಮ್ಮ ಲೈಫಲ್ಲಿ ಬೇರೆ ಥರದ ವ್ಯಕ್ತಿಗಳು ಬರ್ತಾಯಿದ್ದಾರೆ, ಬಟ್ ಆದರೆ ನೀವು ಅದನ್ನು ಒಪ್ಕೊಳಕ್ಕೆ ನೀವು ಕೂಡ ರೆಡಿ ಆಗ್ತಾಯಿಲ್ಲ. ಯಾಕಂದರೆ ನೀವು ಆ ವ್ಯಕ್ತಿನ ಅಷ್ಟು ಪ್ರೀತಿ ಮಾಡ್ತಾಯಿದ್ದೀರ. ಸೊ ನಿಮ್ಮ ಲೈಫಲ್ಲಿ ಬೇರೆ ವ್ಯಕ್ತಿಗಳು ಬರ್ತಾಯಿದ್ರೂ ನೀವು ಅವ್ರನ್ನ ಕೂಡ ರಿಜೆಕ್ಟ್ ಮಾಡ್ತಾಯಿದ್ರ. ಸೊ ಇದು ಇವತ್ತಿನ ಟ್ಯಾರೋಟ್ ರೀಡಿಂಗು. ನಿಮ್ಮ ಲೈಫಿಗೆ ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ, ಇಲ್ಲಾಂದರೆ ಬೇಡ. ಸೊ ನಾನು ರೀಡಿಂಗು ಯಾರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟು.